ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತೊಂದು ಹೊಸ ಟಾಪಿಕನ್ನು ಕಲಿಯೋಣ. ಕನ್ನಡದಲ್ಲಿ ಆ ಟಾಪಿಕ್ ಅನ್ನು ಕಲಿಯೋಣ. ಏನು ಹೊಸ ಟಾಪಿಕ್ ಅಂದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ, KVL ಅಂತ ಹೇಳ್ತೀವಿ ನಾವು ಅದನ್ನು. ಇನ್ ಶಾರ್ಟ್ ಅದನ್ನು ವಿ ಕಾಲ್ ಇಟ್ ಆಸ್ KVL ಅಂತ ಹೇಳ್ತೀವಿ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಕಿರ್ಚಾಫ್ ವೋಲ್ಟೇಜ್ ಲಾ ಈಸಿಯಾಗಿ ಕಲಿಯೋಣ. ಹೇಗೆ? ಫಸ್ಟ್ ನಾವು ಅದರ ಡೆಫಿನಿಷನ್ ನೋಡೋಣ. KVL ಅಂದರೆ ಏನು? ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಬ್ರಾಂಚ್ ವೋಲ್ಟೇಜಸ್ around any closed loop in the network is zero at all instant of time. ಅಂದರೆ ಯಾವುದೇ ಒಂದು ನಾವು ಕ್ಲೋಸ್ ಲೂಪ್ ತಗೊಂಡಾಗ ಆ ಕ್ಲೋಸ್ ಲೂಪಲ್ಲಿರೋ ಟೋಟಲ್ ವೋಲ್ಟೇಜ್ ವ್ಯಾಲ್ಯೂಸ್ಗಳು ಅವುಗಳನ್ನು ನಾವು ಅಲ್ಜಿಬ್ರಿಕ್ ಸಮ್ ಮಾಡಿದ್ರೆ, ಅವುಗಳನ್ನು ಕೂಡಿಸಿದ್ರೆ ಏನಾಗುತ್ತೆ? ಟೋಟಲ್ ವೋಲ್ಟೇಜ್ ಜೀರೋ ಆಗಿಬಿಡ್ತದೆ. ಅದೇ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಹೇಳ್ತೀವಿ ನಾವು. ಸೊ ಇದೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇಲ್ಲೊಂದು ವೋಲ್ಟೇಜ್ ಸೋರ್ಸ್ ಅಂತ ಇದೆ, VS ಅಂತ ತೊಗೋತೀವಿ. ಇವು ಮೂರು ಪ್ಯಾಸಿವ್ ಕಾಂಪೊನೆಂಟ್ಸ್, Z1, Z2, Z3 ಮೂರು ಪ್ಯಾಸಿವ್ ಕಾಂಪೊನೆಂಟ್ಸ್. ಇದೊಂದು ಕ್ಲೋಸ್ಡ್ ಲೂಪು. ಈ ಮೂರು ಪ್ಯಾಸಿವ್ ಕಾಂಪೊನೆಂಟ್ಸ್ಗಳ ವೋಲ್ಟೇಜಸ್ಗಳು ಮತ್ತು ಈ ವೋಲ್ಟೇಜ್ ಟೋಟಲ್ ಸೋರ್ಸ್ ವೋಲ್ಟೇಜ್ಗಳು ಸೇರಿಸಿದಾಗ ಟೋಟಲ್ ವೋಲ್ಟೇಜ್ ಏನಿರುತ್ತಲ್ಲ ಈ ಕ್ಲೋಸ್ ಲೂಪಲ್ಲಿ, ಆ ಟೋಟಲ್ ವೋಲ್ಟೇಜ್ ಜೀರೋ ಆಗಬೇಕು. ಇದೇ KVL ಹೇಳುತ್ತೆ. ಏನು? Z1, Z2 ಆ್ಯಂಡ್ Z3 ಆರ್ ಪ್ಯಾಸಿವ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. Z1, Z2, Z3 ಆರ್ ಪ್ಯಾಸಿವ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. ಆ ಪ್ಯಾಸಿವ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಏನೇನಿರಬಹುದು? ಈ ಕಾಂಪೊನೆಂಟ್ ರೆಸಿಸ್ಟರ್ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಎ ಕೆಪಾಸಿಟರ್, ಅಥವಾ ಅದೊಂದು ಇಂಡಕ್ಟರ್ ಆಗಿ ಇರಬಹುದು. Z1, Z2, Z3 ಆರ್ ಮೂರು ಪ್ಯಾಸಿವ್ ಕಾಂಪೊನೆಂಟ್ಸ್ಗಳು ಸ್ನೇಹಿತರೆ. ಇಲ್ಲಿ ನಾವು ಸೈನ್ ಕನ್ವೆನ್ಷನ್ನ ತೊಗೊಳ್ತೀವಿ. ನೆಕ್ಸ್ಟ್ ಸೈನ್ ಕನ್ವೆನ್ಷನ್ ತೊಗೊಳ್ಳೋಣ. ಯಾವ ರೀತಿ ಸೈನ್ ಕನ್ವೆನ್ಷನ್ ತೊಗೋಬೇಕು, ಯಾವ ರೀತಿ ವೋಲ್ಟೇಜಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ನಾವು ಹುಷಾರಾಗಿ ನೋಡ್ಬೇಕು. ಇದನ್ನು ನಾವು ಯಾವುದೇ ಸೋರ್ಸ್ ತೊಗೊಂಡಾಗ ಅಥವಾ ಯಾವುದೇ ವೋಲ್ಟೇಜ್ಗಳನ್ನು ತೊಗೊಂಡಾಗ ಕೌಂಟ್ ಮಾಡಿದಾಗ ಮೈನಸ್ಸಿಂದ ಪ್ಲಸ್, ಇಫ್ ಯು ಆರ್ ಗೋಯಿಂಗ್ ಫ್ರಮ್ ಮೈನಸ್ ಟು ಪ್ಲಸ್, ದೆನ್ ದೇರ್ ಇಸ್ ರೈಸ್ ಇನ್ ಪೊಟೆನ್ಷಿಯಲ್. ಅದನ್ನು ಪ್ಲಸ್ ಆಗಿ ತೊಗೋಬೇಕು, ಪಾಸಿಟಿವ್ ವೋಲ್ಟೇಜ್ ಆಗಿ ತೊಗೋಬೇಕು. ಇಫ್ ಯು ಆರ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ದೆನ್ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಡ್ರಾಪ್ ಇನ್ ದ ಪೊಟೆನ್ಷಿಯಲ್. ಅದನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟು ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ವೋಲ್ಟೇಜ್ ಸೋರ್ಸಸ್ಗಳನ್ನು, ನಾವು ವೋಲ್ಟೇಜಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ಒಂದು ಡೈರೆಕ್ಷನ್ನ ತೊಗೊಂಡ್ಬಿಡಬೇಕು. ಕಂಪ್ಲೀಟ್ ಲೂಪಲ್ಲಿ ಒಂದು ಕರೆಂಟನ್ನು ತೊಗೊಂಡ್ಬಿಡಬೇಕು. ಆ ಕರೆಂಟ್ ಯಾವ ಡೈರೆಕ್ಷನ್ ಇದೆಯಲ್ಲ ಆ ಡೈರೆಕ್ಷನ್ ಪ್ರಕಾರ ನಾವು ವೋಲ್ಟೇಜ್ ಸೋರ್ಸಸ್ಗಳನ್ನು ನೋಡ್ತಾ ಹೋಗಬೇಕು. ನೀವು ಕರೆಂಟ್ ಡೈರೆಕ್ಷನ್ನು ಈ ರೀತಿಯಾದರೂ ಸೆಟ್ ಮಾಡ್ಬೋದು, ಕ್ಲಾಕ್ ವೈಸ್ ತೊಗೋಬೋದು, ಅಥವಾ ಯು ಕ್ಯಾನ್ ಟೇಕ್ ಇಟ್ ಆಸ್ ಆ್ಯಂಟಿ ಕ್ಲಾಕ್ ವೈಸ್. ಕರೆಂಟ್ ಡೈರೆಕ್ಷನ್ ಆ್ಯಂಟಿ ಕ್ಲಾಕ್ ವೈಸ್ ಆಗಾದರೂ ತೊಗೋಬೋದು. ಸೊ ಚಾಯ್ಸ್ ಇಸ್ ಲೆಫ್ಟ್ ಟು ಯು. ಸೊ ಯೂಶಲಿ ನಾವು ಈಸಿ ಆಗಬೇಕು ಅಂತ ಹೇಳಿ, ಕ್ಯಾಲ್ಕುಲೇಷನ್ಸ್ಗಳೆಲ್ಲ ಈಸಿ ಆಗಬೇಕು ಅಂತ ಹೇಳಿ ನಾವು ವಾಟ್ ವಿ ಡೂ ಯೂಶಲಿ ವಿ ಹ್ಯಾವ್ ಅ ಪ್ರಾಕ್ಟೀಸ್ ಆಫ್ ಟೇಕಿಂಗ್ ಇಟ್ ಕ್ಲಾಕ್ ವೈಸ್. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ? ವಿ ಕಾಲ್ ಇಟ್ ಎಸ್ I1 ಅಥವಾ ಐ ಅಂತಲೇ ಕರೆಯೋಣ. ಸೊ ದಿಸ್ ಈಸ್ ಕರೆಂಟ್ I. ಈಗ ಈ ಲೂಪಲ್ಲಿ ಕರೆಂಟ್ I ಫ್ಲೋ ಆಗ್ತಾ ಇದೆ. ಕರೆಂಟ್ I ಯಾವ ಡೈರೆಕ್ಷನ್ ತೊಗೊಂಡಿದ್ದೀವಿ? ಕ್ಲಾಕ್ ವೈಸ್ ಡೈರೆಕ್ಷನ್ ತೊಗೊಳ್ತಾ ಇದ್ದೀವಿ. ಸೊ KVL ಏನು ಹೇಳುತ್ತೆ? ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ದಿಸ್ ಕ್ಲೋಸ್ಡ್ ಲೂಪ್ ಈಸ್ ಈಕ್ವಲ್ ಟು 0. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್. ಸೈನ್ ಕನ್ವೆನ್ಷನ್ ಹೇಳುತ್ತೆ ನೆಗೆಟಿವ್ ಇಂದ ಪಾಸಿಟಿವ್ ಹೋಗಬೇಕಾದ್ರೆ ನೀವು ನೆಗೆಟಿವ್ ಟು ಪಾಸಿಟಿವ್ ಟೇಕ್ ಇಟ್ ಪಾಸಿಟಿವ್, ಪಾಸಿಟಿವ್ ಟು ನೆಗೆಟಿವ್ ಟೇಕ್ ಇಟ್ ನೆಗೆಟಿವ್. ಸೊ ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ವೋಲ್ಟೇಜ್ ಡ್ರಾಪ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸೇ VS ಫಸ್ಟ್ ವಿಲ್ ಟೇಕ್ ಫ್ರಮ್ ಹಿಯರ್. ಅಂದರೆ ಈ ರೀತಿ ಒಂದು ಕ್ಲೋಸ್ ಲೂಪ್ ತೊಗೋಬೇಕು ನಾವು. ಈ ಸೋರ್ಸ್ ಇದೆ ಫಸ್ಟ್ ನಮಗೆ, ಮೈನಸ್ಸಿಂದ ಪಾಸಿಟಿವ್, ವಿ ಆರ್ ಗೋಯಿಂಗ್ ಫ್ರಮ್ ದಿಸ್ ಹಿಯರ್. ಮೈನಸ್ ಟು ಪಾಸಿಟಿವ್ ವಿ ವಿಲ್ ಟೇಕ್ ಮೈನಸ್ ಟು ಪಾಸಿಟಿವ್. ಸೊ ಪ್ಲಸ್ VS. ನೆಕ್ಸ್ಟ್ ವಿಲ್ ಕಮ್ ಹಿಯರ್, ಬಿಕಾಸ್ ಕರೆಂಟ್ ಡೈರೆಕ್ಷನ್ ಈ ರೀತಿ ಇದೆ, ವಿಲ್ ಕಮ್ ಹಿಯರ್. ಸೊ ಪ್ಲಸ್ V1, ಪ್ಲಸ್ ಟು ಮೈನಸ್. ಸೊ ಪ್ಲಸ್ ಟು ಮೈನಸ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಮೈನಸ್ V1. ನೆಕ್ಸ್ಟ್ ಅದರ್ವೈಸ್ ಕನ್ಫ್ಯೂಸ್ ಆಗ್ತಿದ್ರೆ ಏನು ಮಾಡೋಣ? ಫಸ್ಟ್ ಮೈನಸ್ ಟು ಪ್ಲಸ್, ಪ್ಲಸ್ VS ಪ್ಲಸ್ ಪ್ಲಸ್ ಟು ಮೈನಸ್. ಪ್ಲಸ್ ಟು ಮೈನಸ್ ಈಸ್ ನೆಗೆಟಿವ್, ಮೈನಸ್ V1 ಪ್ಲಸ್ ಇದನ್ನು ಪ್ಲಸ್ ಟು ಮೈನಸ್ ಅಗೇನ್ ಇಟ್ ಈಸ್ ಮೈನಸ್ V2 ಪ್ಲಸ್ plus to minus it is minus V3 is equal to 0. This is what your KVL says. KVL ಏನು ಹೇಳುತ್ತೆ? Algebraic sum of all the voltage drops across this closed loop is equal to 0. So now this is very important. Plus to minus ಹೋಗಬೇಕಾದ್ರೆ ನೆಗೆಟಿವ್ ತಗೋಬೇಕು, ಮೈನಸ್ ಟು ಪ್ಲಸ್ ಹೋಗಬೇಕಾದ್ರೆ ಪಾಸಿಟಿವ್ ವೋಲ್ಟೇಜ್ ತಗೋಬೇಕು. ದೆನ್ ಏನಾಗುತ್ತೆ? VS minus V1
minus V2 minus V3 is equal to 0. So this is what is your KVL. Algebraic sum of all the voltages across closed loop is equal to 0. ಇದು KVL ಅಂತ ಹೇಳ್ತೀವಿ ನಾವು, ಹೌದಾ? ಇಫ್ ಯು ಹ್ಯಾಡ್ ಟೇಕನ್ ದ ಡೈರೆಕ್ಷನ್, ನಾವು ಡೈರೆಕ್ಷನ್ ಆಫ್ ದ ಕರೆಂಟ್ ಈ ರೀತಿ ತಗೊಂಡಾಗ ಏನಾಗ್ತಿತ್ತು, ಇಕ್ವೇಶನ್ ಏನಾಗ್ತಿತ್ತು ನೋಡಿ, ಈ ರೀತಿ ತಗೊಂಡಾಗ ಕರೆಂಟ್, ಅಗೇನ್ ವಿ ವಿಲ್ ಕೌಂಟ್ ಫ್ರಮ್ ದ ಸೇಮ್. Now it is positive to negative. Positive to negative means it is minus Vs. ಈ ಕಡೆ ಬರ್ತೀವಿ. Negative to positive it is plus V3. Negative to positive. Negative to positive is plus V2. Negative to positive it is plus V1 will give us 0 again. Again, if we take this one this side, or else it is same as good as writing like this. Vs is equal to V1 plus V2 plus V3. Same equation. This also can be written as like this. ಎಲ್ಲ ನೆಗೆಟಿವ್ ಟರ್ಮ್ಸ್ಗಳನ್ನು ಈ ಕಡೆ ತಗೊಂಡಾಗ ಏನಾಗುತ್ತೆ, Vs is equal to V1 plus V2 plus V3. ಸೇಮ್. ಸೊ ಡೈರೆಕ್ಷನ್ ಆಫ್ ದ ಕರೆಂಟ್ ಈ ಆ್ಯಂಟಿ ಕ್ಲಾಕ್ ವೈಸರ್ ತೊಗೋಬೋದು ಅಥವಾ ಕ್ಲಾಕ್ ವೈಸ್ ಆದರೂ ತೊಗೋಬೋದು. ಫೈನಲ್ ವಿ ಗೆಟ್ ದ ಇಕ್ವೇಶನ್ ಲೈಕ್ ದಿಸ್. ಸೊ ದಿಸ್ ಈಸ್ ವಾಟ್ ಈಸ್ ಯುವರ್ KVL. Now we will take an example, a very simple example, and solve a KVL. Okay friends, ಈಗ ನಮಗೆ ಕೊಟ್ಟಿರೋ ಸರ್ಕ್ಯೂಟ್ ಇದಿದೆ. ನಾವು ಏನು ಮಾಡಬೇಕಾಗಿದೆ, ಇದು ಒಂದು ಪ್ಯಾಸಿವ್ ಕಾಂಪೊನೆಂಟ್, ಪ್ಯಾಸಿವ್ ಕಾಂಪೊನೆಂಟ್, ಪ್ಯಾಸಿವ್ ಕಾಂಪೊನೆಂಟ್. ಸೊ ಎರಡು ಸೋರ್ಸಸ್ಗಳಿದ್ದಾವೆ, ವೋಲ್ಟೇಜ್ ಸೋರ್ಸಸ್ಗಳಿದ್ದಾವೆ. ಟೋಟಲ್ ವೋಲ್ಟೇಜ್ ಸೋರ್ಸಸ್ಗಳನ್ನು ತೊಗೊಳ್ಬೇಕು. ತೊಗೊಂಡಾದ್ಮೇಲೆ ನಾವು ಏನು ಕಂಡುಹಿಡಬೇಕಾಗಿದೆ ಅಂದರೆ, ಲೆಟ್ ಅಸ್ ಸೇ voltage V1, voltage V2 and voltage V3. We have to identify the current flowing through this loop, also values of V1, V2, V3. ಅಂದರೆ ಈ ಕಾಂಪೊನೆಂಟ್ ಅಕ್ರಾಸ್ ಡ್ರಾಪ್ ಎಷ್ಟಿದೆ, ಈ ಕಾಂಪೊನೆಂಟ್ ಅಕ್ರಾಸ್ ಡ್ರಾಪ್ ಎಷ್ಟಿದೆ, ಈ ಕಾಂಪೊನೆಂಟ್ ಅಕ್ರಾಸ್ ಡ್ರಾಪ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಬೇಕು. ಅದಕ್ಕೆ ನಾವು ಮೊದಲು ಕರೆಂಟ್ ಐ ಅನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಸೈನ್ ಕನ್ವೆನ್ಷನನ್ನು ತೊಗೊಂಡ್ಬಿಡೋಣ. ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, negative positive. So we are taking these signs with respect to this source. Positive is connected, positive is connected, negative is connected. This is how we take the signs. Next we will take direction of the current in this way. This is the direction of the current. Now applying KVL, we will take from this source minus to positive, negative to positive, it is 5. Positive to negative, positive to negative is minus V1. Positive to negative minus V2. Positive to negative minus 2 because it is source. Again positive to negative, it is minus 50. Sorry, it is V3 is equal to 0. So what we do, 5 minus 2 is 3 is equal to V1 plus V2 plus V3. We got this, we got the equation. So 5 minus 2 is 3. So V1, V2, V3 I am taking on the right side. So we know according to Ohm's law, V is equal to IR, right? So for ಪ್ರತಿಯೊಂದು ಪ್ಲೇಸಲ್ಲಿ V1ಗೆ, V2ಗೆ, V3ಗೆ ಓಮ್ಸ್ ಲಾ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇದೇ ಇಕ್ವೇಷನ್ನ ಮತ್ತೆ ಬರಿಬೇಕಾದ್ರೆ 3 ಇಸ್ ಈಕ್ವಲ್ ಟು V1 ಅಂದರೆ ಏನು, 5 ಓಮ್. ಇಲ್ಲಿ ಕರೆಂಟ್ ಫ್ಲೋ ಐ ಫ್ಲೋ ಆಗ್ತಾ ಇದೆ ಅಲ್ವಾ. ಸೊ I ಇಂಟು 5, 5I IR, I ಇಂಟು R. ಐ ಫ್ಲೋ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಆರ್, ಪ್ಲಸ್ ಐ ಇಂಟು 10, 10I ಪ್ಲಸ್ ಇದು ಕನ್ಸಿಡರ್ ಆಗಿದೆ. ಇಲ್ಲಿ V3 I ಇಂಟು 15, ಸೊ 15I. ಸೊ 3 ಈಸ್ ಈಕ್ವಲ್ ಟು 5, 10, 15 ಪ್ಲಸ್ 15, 30I. ದೆನ್ I ಈಸ್ ಈಕ್ವಲ್ ಟು
3/30 which is equal to 0.1 ampere. ಸೊ ನಮಗೆ ಈ ಲೂಪಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟ್ ವ್ಯಾಲ್ಯೂ ಎಷ್ಟು ಬಂತು? 0.1 ಆಂಪಿಯರ್. ಹಾಗಾದರೆ V1 V2 V3 ವ್ಯಾಲ್ಯೂಸ್ಗಳನ್ನು ನಾವು ಆರಾಮಾಗಿ ಕಂಡುಹಿಡಿಬೋದು. ಸೊ ವಾಟ್ ಇಸ್ V1? V1 ಫಾರ್ಮುಲಾ ಏನು ತೊಗೊಂಡಿದ್ದೀವಿ? 5 ಇಂಟು I, ದಟ್ ಈಸ್ 5 ಇಂಟು 0.1, ದಟ್ ಈಸ್ 0.5 ವೋಲ್ಟ್. V2 is 10 into I, that is 10 into 0.1, that is 1 volt. V3 is 15 into I, that is 15 into 0.1, it is 1.5 volt. So this is how we get 0.5, 1 and 1.5. So what we got now? We got the values of V1, V2 and V3. Now can we add all those voltage sources and see? ಅಂದರೆ ಎಲ್ಲ ವೋಲ್ಟೇಜ್ ಸೋರ್ಸಸ್ಗಳನ್ನು ಆ್ಯಡ್ ಮಾಡಿ ನೋಡಿದಾಗ ನಮಗೆ V1 ಈ ಕಾಂಪೊನೆಂಟ್ ಅಕ್ರಾಸ್ ವೋಲ್ಟೇಜ್ ಎಷ್ಟು ಬಂದಿದೆ, ಈ ಕಾಂಪೊನೆಂಟ್ ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ಸಿಕ್ಕಿದೆ, ಈ ಕಾಂಪೊನೆಂಟ್ ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ಸಿಕ್ಕಿದೆ. ಸೊ ಎಲ್ಲ ಟೋಟಲ್ ವೋಲ್ಟೇಜಸ್ಗಳನ್ನು ನಾವು ಆ್ಯಡ್ ಮಾಡಿ ನೋಡಿದಾಗ ನಮಗೆ ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತಾ ಹೋಗಬೇಕು. ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತಾ ನೋಡಿ? ದಟ್ ಈಸ್ V1. ಅದರ್ವೈಸ್ ಈ ಇಕ್ವೇಷನ್ ಸ್ಯಾಟಿಸ್ಫೈ ಆದರೂ ಪರವಾಗಿಲ್ಲ. 5, we will write the value again. 5 minus, what is V1? V1 is 0.5. What is V2? 1 minus 1 minus 2 minus V3. What is V3? 1.5. So we have to verify. ಇದನ್ನು ವೆರಿಫೈ ಮಾಡಬೇಕು. ಇದನ್ನು ನಾವು ಟೋಟಲ್ ಸಾಲ್ವ್ ಮಾಡಿದಾಗ ನಮಗೆ ಯು ಶುಡ್ ಗೆಟ್ ದ ಆನ್ಸರ್ 0. ವಾಟ್ ಇಸ್ ಇಟ್? 5 minus 2 is 3 minus 0.5, 1.5 minus, it is minus 3 which is equal to 0. So we have verified. ನಾವು ಏನು ವೆರಿಫೈ ಮಾಡಿದ್ದೀವಿ? ಟೋಟಲ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ಕ್ಲೋಸ್ಡ್ ಲೂಪ್ ಅಕ್ರಾಸ್ ಆಲ್ ದ ಕಾಂಪೊನೆಂಟ್ಸ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ವಾಟ್ ಈಸ್ KVL. ವಿ ಹ್ಯಾವ್ ಸಾಲ್ವ್ಡ್ ಇಟ್ ಥ್ರೂ ಅ ಎಕ್ಸಾಂಪಲ್. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. KVL ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರೆಸ್ಪಾಂಡ್. ಸ್ನೇಹಿತರೆ, ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನನ್ನ ನೆಕ್ಸ್ಟ್ ಎಲ್ಲ ವೀಡಿಯೋಸ್ಗಳನ್ನು ತಾವು ನೋಡಬಹುದು. ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು.